ನಮಸ್ಕಾರ ಎಲ್ರಿಗೆ ಸಹ. ಇವತ್ತಿನ ವಿಷಯ ಅಂತ ಹೇಳಿದ್ರೆ ಕಾವ್ಯ ಕಾವ್ಯ ಅವರು ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೆ ಗಿಲ್ಲಿ 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 ಅಂತ ಹೇಳಿ ಗಿಲ್ಲಿಯ ಹಿಂದೆ ಆಟ ಆಡ್ಕೊಂಡೇ ಇಲ್ಲಿ ತನಕ ಬಂದದ್ದು. ಕಾವ್ಯ ಅವರದೊಂದು ಅವರದೇ ಒಂದು ಹೆಸರು ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ. ಗಿಲ್ಲಿಯಿಂದನೇ ಕಾವ್ಯ, ಕಾವ್ಯದಿಂದನೇ ಗಿಲ್ಲಿ ಅಂತ ಹೇಳಿ ತುಂಬಾ ಜನ ಹೇಳ್ತಿದ್ರು. ಬಟ್ ಗಿಲ್ಲಿದೊಂದು ಬೇರೆನೆ ಆಟ. ಗಿಲ್ಲಿಯಿಂದ ಕಾವ್ಯ ಏನಿದ್ರು ಕಾವ್ಯ ಎಷ್ಟು ಆಮೇಲೆ ಸುದೀಪ್ ಸರ್ ಲಾಸ್ಟ್ ಒಂದು 2 ವಾರದ ಹಿಂದೆ ಬಂದು ಹೇಳಿದಾಗ, ನೀವು ಅವರ ಇದಾಗ್ತಿದ್ದಾರೆ, ಶಾಡೋ ಆಗ್ತಿದ್ದಾರೆ ಅಂತ ಹೇಳಿದಾಗ ಕಾವ್ಯ ಅವರು ಆಟದಲ್ಲಿ ಬದಲಾವಣೆ ಮಾಡ್ಕೊಂಡದ್ದು ಹೇಗೆ, ನಮ್ಮ ಇವರು ಗಿಲ್ಲಿಯನ್ನು ನಾಮಿನೇಟ್ ಮಾಡೋದು, ಗಿಲ್ಲಿ ಜೊತೆ ನಾನು ಇಲ್ಲ ಅಂತ ತೋರಿಸುದು, ಇದೆಲ್ಲ ಮಾಡ್ತಿದ್ರು, ಇಗ್ನೋರ್ ಮಾಡ್ತಿದ್ರು. ಯಾವಾಗ ಗಿಲ್ಲಿಯನ್ನು ನಾಮಿನೇಟ್ ಮಾಡಿ ಇಗ್ನೋರ್ ಮಾಡಿದ್ರು, ಆಚೆ ಜನ ಕಾವ್ಯನಿಗೆ ಬೈಲಿಕ್ಕೆ ಶುರು ಮಾಡಿದ್ರು. ಮುಂಚೆ ಗಿಲ್ಲಿಯ ಫ್ಯಾನ್ಸ್ ಸಹ ಕಾವ್ಯನಿಗೆ ಓಟ್ ಹಾಕ್ತಿದ್ರು. ಅರ್ಥ ಆಯ್ತಾ ನಿಮ್ಗೆ? ಇದನ್ನೆಲ್ಲ ಕಾವ್ಯದು ತಮ್ಮ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ ಅಂತೆ ಆಚೆಯಲ್ಲಿ. ಯಾವಾಗ ಕಾವ್ಯ ಗಿಲ್ಲಿಯನ್ನು ನಾಮಿನೇಟ್ ಮಾಡಿದ್ರು, ಆಗ ಗಿಲ್ಲಿಯ ಫ್ಯಾನ್ಸ್ ತಿರುಗಿ ಬಿದ್ರು. ಇವಳು ಒಂದೇ ಬತ್ತಲಲ್ಲಿ ಊಟ ಮಾಡಿ ಬೆನ್ನಿಗೆ ಚೂರಿ ಹಾಕುವ ಕ್ಯಾರೆಕ್ಟರ್ ಬೇಡ, ಇವಳನ್ನು ಓಟ್ ಹಾಕೋದು ಬೇಡ ಅಂತ ಹೇಳಿ ನೆಗೆಟಿವ್ ಸ್ಪ್ರೆಡ್ ಆಯ್ತು ಕಾವ್ಯನ ಬಗ್ಗೆ. ಇದನ್ನ ತಮ್ಮ ನೋಡಿದ್ನಾ. ಇದಾದ ಮಳೆಗೆ ನಿನ್ನೆ ಲಾಸ್ಟ್ ವಾರದಲ್ಲಿ ಫ್ಯಾಮಿಲಿ ವೀಕ್ ಇದ್ದ ಕಾರಣ ತಮ್ಮ ಇವರು ಬಂದು ಒಂದು ವಿಚಾರ ಹೇಳ್ತಾರೆ, ನೀನು ಗಿಲ್ಲಿ ಜೊತೆ ಹಾಗೆ ಮಾಡುದು ತಪ್ಪು, ಇಂಡೈರೆಕ್ಟ್ ಆಗಿ ಹೇಳುದು ಅಂತ ಹೇಳಿದ್ರೆ ನೀನು ಗಿಲ್ಲಿ ಜೊತೆ ಇರಬೇಕು ಅಂತೇಳಿ. ಇದು ಏನಕ್ಕೋಸ್ಕರ ಈ ತರ ಹೇಳಿದ್ದು? ಇದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಅಂದ್ರೆ ಚರ್ಚೆ. ಆ ತರ ಒಂದು ಹೇಳಿದ್ದು. ಅವರ ಒಂದು ಸ್ವಾರ್ಥಕ್ಕೋಸ್ಕರ ಗಿಲ್ಲಿಯನ್ನು ಉಪಯೋಗಿಸು ಅಂತ ಹೇಳಿದ ಹಾಗೆ ಇಂಡೈರೆಕ್ಟ್ ಆಗಿ. ಅವಳು ಫೈನಲ್ ಅಲ್ಲಿ ಬರಬೇಕು, ಅದಕ್ಕೋಸ್ಕರ ಗಿಲ್ಲಿಯನ್ನು ಯೂಸ್ ಮಾಡ್ಕೋ ಅಂತೇಳಿ ಇಂಡೈರೆಕ್ಟ್ ಆಗಿ ಹೇಳಿ ಹೋಗಿದ್ದು ತಮ್ಮ. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸ್ಪ್ರೆಡ್ ಆಗಿ ಸರಿಯಾಗಿ ಬೈತಿದ್ದಾರೆ, ಏನೇನೆಲ್ಲ ನಿಮ್ಗೆ ಗೊತ್ತು, ನೋಡಿದ್ರೆ ಆಲ್ರೆಡಿ. ಈ ಒಂದು ಇನ್ಸಿಡೆಂಟ್ ಇಂದಾಗಿ ಕಾವ್ಯ ಅವರಿಗೆ ಇಲ್ಲಿವರೆಗೆ ಆಚೆ ಏನಾಗ್ತಿದೆ ಅದೆಲ್ಲ ಗೊತ್ತಿರ್ಲಿಲ್ಲ. ಇವಾಗ ಗಿಲ್ಲಿ ತುಂಬಾ ಇದಿದ್ದಾರೆ, ಗಿಲ್ಲಿಯನ್ನು ಗಿಲ್ಲಿಯ ದ್ವೇಷ ಮಾಡ್ಕೋಬಾರ್ದು, ಗಿಲ್ಲಿ ಜೊತೆ ನಾಟಕ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ಕಾವ್ಯ ಅವರ ಗೇಮಿಗೆ ಎಫೆಕ್ಟ್ ಆಗ್ತದೆ. ಅರ್ಥ ಆಯ್ತಾ ನಿಮ್ಗೆ? ಗಿಲ್ಲಿ ಕಾವ್ಯ ಇಲ್ಲಿ ತನಕ ಹೇಗಿದ್ರು ಅದೇ ತರ ಇದ್ದಿದ್ರೆ ಓಕೆ. ಯಾವಾಗ ಫ್ಯಾಮಿಲಿ ಅವರು ಬಂದು ಈ ತರ ಹೇಳಿದ್ರು, ಇನ್ನು ಕಾವ್ಯ ಗಿಲ್ಲಿ ಜೊತೆ ಒಳ್ಳೆ ನಾಟಕ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಇರ್ಲಿಕ್ಕೆ ಇದು ಮಾಡ್ತಾರೆ. ಅದು ಮಾತ್ರ ಜೆನ್ಯೂನ್ ಆಗಿರಲ್ಲ. ಗೊತ್ತಾಯ್ತಾ ನಿಮ್ಗೆ? ಒಂದು ಸ್ವಾರ್ಥಕ್ಕೋಸ್ಕರ ಒಬ್ಬರನ್ನು ಬಳಸಬಾರ್ದು. ಬಟ್ ಇದು ತಮ್ಮ ಫ್ಯಾಮಿಲಿ ಅವರು ಹೋದ ಕಾರಣದಿಂದ ಕಾವ್ಯ ಅವರ ಗೇಮಿಗೆ ಎಫೆಕ್ಟ್ ಆಗಿ ಕಾವ್ಯ ಅವರು ಇನ್ನು 1-2 ವಾರದಲ್ಲಿ ಆಚೆ ಬರ್ತಾರೆ. ಇವರು ಟಾಪ್ 5 ಸ್ಪರ್ಧೆ ಆಗುವ ಸ್ಪರ್ಧೆ ಅಲ್ಲ, 5 ಜನ ಟಾಪ್ 5 ಬರ್ತಾರಲ್ಲ, ಅದರಲ್ಲಿ ಕಾವ್ಯ ಅವರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ನೀವು ನೋಡಿ. ಇದೊಂದು ಇನ್ಸಿಡೆಂಟ್ ಹೊರಗಿನ ವಿಚಾರ ಹೇಳಲೇಬಾರ್ದಿತ್ತು, ಅವರು ಬಂದು ಹೇಳಿದ ಕಾರಣದಿಂದಾಗಿ ಇದೊಂದು ಗೇಮ್ಗೆ ಎಫೆಕ್ಟ್ ಆಗ್ತದೆ ಕಾವ್ಯದು. ಏನೇ ಆಗಲಿ, ನಿಮ್ಮ ಫೇವರೆಟ್ ಯಾರು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮಸ್ಕಾರ.